ಮುಖದ ಮೇಲಿರುವಂಥ ಅನ್ವಾಂಟೆಡ್ ಕೂದಲುಗಳನ್ನು ರಿಮೂವ್ ಮಾಡೋದು ಹೇಗೆ? ಸೊ ಏನು ಹೇಳ್ತೀರಿ ರಶ್ಮಿ? ಎಸ್ ಸರ್, ಇವಾಗ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಸೈಡ್ ಲಾಕ್ಸ್ ತುಂಬ ಮೇಲಿಂದ ಟ್ರಿಮ್ ಮಾಡಿ ಅದು ತಿಕ್ ಜಾಸ್ತಿ ಆಗಿರೋವಂಥದ್ದು, ಅಥವಾ ಗೊತ್ತಿಲ್ಲದೆ ಅರ್ಲಿ ಏಜಸ್ಸಲ್ಲಿ ಅವರು ಟ್ರಿಮ್ಮಿಂಗ್ನ ಫುಲ್ ಅಪ್ಪರ್ ಚೀಕ್ಸಿಂದ ಸ್ಟಾರ್ಟ್ ಮಾಡಿರೋದು. ಸೊ ಇದರಿಂದ ಎಲ್ಲ ಅವರಿಗೆ ಅಪ್ಪರ್ ಚೀಕ್ಸಲ್ಲಿ ಸ್ಪೆಷಲಿ ಗಂಡು ಮಕ್ಕಳಿಗೆ ಹೇರ್ ಗ್ರೋತ್ ತಿಕ್ ಇರೋ ಅಂಥದ್ದು ಇರುತ್ತೆ. ಸೊ ಅಂಥವರಿಗೆ ಡೆಫಿನೆಟ್ಲಿ ಹೇರ್ ಲೇಸರ್ ತಗೊಳ್ಳೋದ್ರಿಂದ, ಅಂದರೆ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಆ ಡೆನ್ಸಿಟಿ ಆಫ್ ದ ಹೇರ್ ರೂಟ್ ಏನಿರುತ್ತೆ ಅದು ಕಮ್ಮಿ ಆಗೋದ್ರಿಂದ ಅವರಿಗೆ ಡೆಫಿನೆಟಾಗಿ ಆ ಥಿಕ್ನೆಸ್ಸು ಕಮ್ಮಿ ಆಗುತ್ತೆ ಆ್ಯಂಡ್ ಬಿಯರ್ಡ್ ಶೇಪಿಂಗಿಗೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದು. ಸೊ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಏನಾದರೂ ಆಗ್ಬೋದು, ಯಾಕೆಂದರೆ ತುಂಬ ಜನ ಲೇಸರ್ ಅಂದಿದ ತಕ್ಷಣವೇ ಭಯ ಪಡ್ತಾರೆ. ಅಂದರೆ ಇದರಲ್ಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಆಗ್ಬೋದಾ, ಸ್ಕಿನ್ ಡ್ಯಾಮೇಜ್ ಆಗ್ಬೋದಾ? ಸೊ ಆ ಥರ ಯಾರಿಗಾದರೂ ಭಯ ಇದ್ದರೆ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ಇದು ನಿಮ್ಮ ಬೇರೆ ಯಾವುದೇ ಅಂದರೆ ಬಿಯರ್ಡ್ ಲೈನದ್ದು ಯಾವುದೇ ಹೇರ್ ರೂಟ್ಸ್ನ ಅದು ಟಚ್ ಮಾಡಲ್ಲ. ನಾವು ಯಾವ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಲೇಸರ್ನ ಕೊಡ್ತೀವಿ ಅಲ್ಲಿ ಮಾತ್ರ ಹೇರ್ ರಿಡಕ್ಷನ್ ಆಗುತ್ತೆ. ಸೊ ಈ ಥರ ಯಾರಾದರೂ ಲೈಕ್ ಸಫರ್ ಮಾಡ್ತಾ ಇದ್ರೆ ಅನ್ವಾಂಟೆಡ್ ಹೇರ್ ಗ್ರೋತ್ ಆನ್ ದ ಅಪ್ಪರ್ ಚಿಕ್, ಸ್ಪೆಷಲಿ ಹುಡುಗರು ಅಥವಾ ಮಿಡಲ್ ಏಜ್ ಅವ್ರು ಇರ್ಬೋದು. ಸ್ಪೆಷಲಿ ನಾನು ಅರ್ಲಿ ಏಜಸ್ಸಲ್ಲಿ ಅಥವಾ 30+, 40+ಅಲ್ಲೇ ಮಾಡಿಸ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಪೋಸ್ಟ್ 40ಸಲ್ಲಿ ಗ್ರೇ ಹೇರ್ ಸ್ಟಾರ್ಟ್ ಆಗಿಬಿಟ್ರೆ ಬಿಯರ್ಡಲ್ಲಿ ಇತ್ತೀಚೆಗೆ ಎಲ್ಲರಿಗೂ ಲೈಕ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಬೇಗ ಬರೋ ಅಂತ ಕಾಲೇಜ್ ಡೇಸ್ಗೆಲ್ಲ ಬರ್ತಾ ಇದೆ. ಹೌದು. ಸೊ ಬಿಯರ್ಡ್ ಲೈನಲ್ಲಿ ಏನಾದರೂ ಬಿಳಿ ಕೂದಲು ಬಂದರೆ ಅದಕ್ಕೆ ಲೇಸರ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅದು ಯಾವಾಗ ಡಾರ್ಕ್ ಇನ್ ಕಲರ್ ಅಂದರೆ ಬ್ಲ್ಯಾಕ್ ಇರುತ್ತೆ ಆವಾಗಲೇ ಲೇಸರ್ ಮಾಡಿಸ್ಕೊಳ್ಳೋದ್ರಿಂದ ಅದ್ರ ಉಪಯೋಗ ನಿಮಗೆ 100% ಸಿಗುತ್ತೆ. ಎಸ್, ಹಾಗೆ ಕೆಲವ್ರಿಗೆ ನೋಡಿ, ನಾನು ಯಾವಾಗಲೇ ಹೇಳ್ದಂಗೆ ಕಣ್ಣು ಹತ್ರ ಎಲ್ಲ ಕೂದಲು ಬಂದಿರುತ್ತೆ, ಹಾಗೆ ಇಲ್ಲಿ ತನಕ ಎಲ್ಲ ಕೂದಲು ಬಂದಿರುತ್ತೆ. ಸೊ ಅದು ನೋಡೋಕ್ಕೆ ಕೂಡ ಅಸಹ್ಯ ಆಗುತ್ತೆ. ಒಂದು ಗುಂಡಿ ಓಪನ್ ಮಾಡಿಕೊಂಡು ಶರ್ಟ್ ಹಾಕೊಳ್ಳೋಕ್ಕಾಗಲ್ಲ, ಎಲ್ಲ ಕೂದಲೆಲ್ಲ ಇದು ಬಂದಿರುತ್ತೆ. ಸೊ ಅದು ಕೂಡ ನೀವು ಅದನ್ನೆಲ್ಲ ರಿಡ್ಯೂಸ್ ಮಾಡ್ತೀರಾ? ಖಂಡಿತ. ಇವಾಗ ಸ್ಪೆಷಲಿ ಹುಡುಗರಲ್ಲಿ ಇವಾಗ ಚೆಸ್ಟಲ್ಲಿ, ಅಂಡರ್ ಆರ್ಮ್ಸಲ್ಲಿ ಆ್ಯಂಡ್ ಸ್ಪೆಷಲಿ ಶೋಲ್ಡರ್ಸ್ ಆ್ಯಂಡ್ ಅಪ್ಪರ್ ಬ್ಯಾಕಲ್ಲಿ ತುಂಬ ಅನ್ಕಂಫರ್ಟ್ ಫೀಲ್ ಮಾಡ್ತಾರೆ. ಇವಾಗ ಯಾವುದಾದ್ರೂ ಒಂದು ಟೆಂಪಲಿಗೆ ಹೋದರೆ ಬನಿಯನ್ ಶರ್ಟ್ ರಿಮೂವ್ ಮಾಡಬೇಕು, ಅನ್ಕಂಫರ್ಟ್ ಫೀಲ್ ಮಾಡ್ತಾರೆ, ತುಂಬ ಹೇರ್ ಗ್ರೋತ್ ಕಾಣುತ್ತೆ ಎಲ್ರಿಗೆ ಅಂತ ಹೇಳಿ ಅಂತ. ಸೊ ಈ ಥರ ಏನಾದರೂ ತುಂಬ ಹೇರ್ ಥಿಕ್ನೆಸ್ಸಿಂದ ನೀವೇನಾದರೂ ಸಫರ್ ಪಡ್ತಾ ಇದ್ದರೆ ಡೆಫಿನೆಟಾಗಿ ನೀವು ಸ್ಯಾನ್ಸೂಸಿ ವೆಲ್ನೆಸ್ ಕ್ಲಿನಿಕ್ನ ವಿಸಿಟ್ ಮಾಡ್ಬೋದು. ಯಾಕೆಂತಂದರೆ ಅನ್ವಾಂಟೆಡ್ ಹೇರ್ ಏನಿದೆ ಎಸ್ಪೆಷಲಿ ಲೈಕ್ ದ ಲೋವರ್ ನೆಕ್ ಪೋರ್ಷನ್, ಯಾಕೆಂದರೆ ಇಲ್ಲಿ ಟ್ರಿಮ್ ಮಾಡೋದು ಒಂದು ಸ್ವಲ್ಪ ಕಷ್ಟನೂ ಇರುತ್ತೆ, ಶೇಪಿಂಗು ಕಷ್ಟ ಇರುತ್ತೆ. ಆ್ಯಂಡ್ ಅಲ್ಲಿ ಶೇಪಿಂಗ್ ಬೇಕಾಗಲ್ಲ, ಬಟ್ ಹೇರ್ ಇರಬಾರ್ದು, ದಟ್ ಲುಕ್ಸ್ ಅಗೇನ್ ಆಡ್ ಥರ. ಸೊ ಅದನ್ನು ಕೂಡ ಕಮ್ಮಿ ಮಾಡ್ಕೋಬೋದು. ಆ್ಯಂಡ್ ಚೆಸ್ಟ್ ಏರಿಯಾನಲ್ಲಿ ನಾ ಮೊದಲೇ ಹೇಳಿದಾಗೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಟೋಟಲಿ 100% ಸೇಫ್ ಇರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್ ವಿತ್ ಓನ್ಲಿ ಲೈಕ್ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಅಷ್ಟೇ. ಸೊ ಹಾಗಾಗಿ ಅಪ್ಪರ್ ಬ್ಯಾಕಲ್ಲಿ ಇರ್ಬೋದು, ಶೋಲ್ಡರ್ಸಲ್ಲಿ ಇರ್ಬೋದು, ಅಂಡರ್ ಆರ್ಮ್ಸಲ್ಲಿ ಇರ್ಬೋದು, ಅಥವಾ ಚೆಸ್ಟ್ ಆ್ಯಂಡ್ ಟಮ್ಮಿ ಏರಿಯಾನಲ್ಲಿ ಇರ್ಬೋದು. ಸೊ ಈ ಥರ ಅನ್ವಾಂಟೆಡ್ ಹೇರ್ ಇದ್ದರೆ ಡೆಫಿನೆಟಾಗಿ ನೀವು ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ಸ್ನ ತೊಗೋಬೋದು. ಎಸ್, ಆದಷ್ಟು 35-40 ಒಳಗಡೆ ಇರುವಂಥ ಗಂಡಸರು ಸೊ ಈ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಜಕ್ಕೂ ಕೂಡ ಬೆಟ್ರು ಅಂತ ಹೇಳ್ತೇನೆ. ಸೊ ಕಾಲೇಜ್ ಹೋಗೋ ಡೇಸಲ್ಲೇ ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಕೂದಲು ಎಲ್ಲಿವರೆಗೂ ಕೂಡ ಮುಖದ ಮೇಲೆ ಕೂದಲು ಎಲ್ಲಿವರೆಗೂ ಕೂಡ ಬರ್ತಾ ಇದೆ ಅಂತ. ಹಾಗೆ ನೀವು ಕಟಿಂಗ್ ಶಾಪ್ಗಳಿಗೆ ಹೋಗ್ಬಿಟ್ಟು ಅದನ್ನು ಶೇಪ್ ಅಪ್ ತೊಗೊಳ್ತಾ ಇರ್ತಾರೆ, ಮತ್ತು ಬರ್ತಾ ಅದು ಮತ್ತೆ ಜಾಸ್ತಿ ಆಗ್ತಿರ್ತಾರೆ, ಅಲ್ಲಿ ಬ್ಲೇಡ್ ಆಗ್ತಿದ್ದಂಗೆ ಮತ್ತೆ ಮೇಲ್ಗಡೆ ಬರ್ತಾನೆ ಹೋಗುತ್ತೆ. ಹಾಗಾಗಿ ನಿಮಗೆ ಆ ಒಂದು ಸಮಸ್ಯೆ ಬರಬಾರ್ದು ಅನ್ನೋದಾದರೆ, ಆ ಕೂದಲು ಮೇಲ್ಗಡೆವರೆಗೂ ಬದಲಾಗಬಾರ್ದು ಅನ್ನೋದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಸ್ಯಾನ್ಸೂಸಿ ವೆಲ್ನೆಸ್ ಕ್ಲಿನಿಕ್ನಲ್ಲಿ. ಆ ಗಡ್ಡವನ್ನು ಅನ್ವಾಂಟೆಡ್ ಕೂದಲನ್ನು ತೆಗೆಸಿ ಎಷ್ಟು ಬೇಕಷ್ಟು ಶೇಪ್ ಅಪ್ ಮಾಡ್ಕೊಳ್ಳೋದಕ್ಕೆ, ಗಡ್ಡವನ್ನು ಶೇಪ್ ಅಪ್ ಮಾಡ್ಕೊಳ್ಳೋದಕ್ಕೆ